ಹಲೋ ಹಾಯ್ ನಮಸ್ತೆ ವೀಕ್ಷಕರೇ. ನಮ್ಮ ಕರ್ನಾಟಕದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ, ಅಂಗವಿಕಲ ಯೋಜನೆ ಅಡಿ, ವಿಧವಾ ವೇತನ ಯೋಜನೆ ಅಡಿ ಯಾರೆಲ್ಲ ಹಣ ತೆಗೆದುಕೊಂತಿದ್ದೀರೋ ಅಂಥವರಿಗೆ ಈ ತಿಂಗಳು ಹಣ ಬಿದ್ದಿಲ್ಲ. ಸೊ ಹಾಗಾದರೆ ಹಣ ಪಡಿಬೇಕು ಅಂದರೆ ಏನೆಲ್ಲ ಮಾಡಬೇಕು, ಎಲ್ಲರಿಗೂ ಬಿದ್ದಿಲ್ವೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಈ ರುದ್ರೇಶ್ ಕೋಟೆನಾಡು ಅನ್ನೋ ಯೂಟ್ಯೂಬ್ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಯಾರ್ದೆಲ್ಲ ಈ ತಿಂಗಳು ಸಂಧ್ಯಾ ಸುರಕ್ಷೆ ಇರ್ಬೋದು, ವಿಧವಾ ವೇತನ ಇರ್ಬೋದು, ಅಂಗವಿಕಲ ವೇತನ ಇರ್ಬೋದು, ಹಣ ಬಿದ್ದಿಲ್ಲ ಈ ಮಂತು, ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಕರ್ನಾಟಕದ ಸರ್ಕಾರದಲ್ಲಿ ಹಣ ಇಲ್ಲ. ಯಾಕೆ ಅಂದರೆ ಅವರು ಗೃಹಲಕ್ಷ್ಮಿ ಯೋಜನೆ ಅಡಿ ಇರ್ಬೋದು, ಶಕ್ತಿ ಯೋಜನೆ ಅಡಿ ಇರ್ಬೋದು, ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಹಣವನ್ನು ವೆಚ್ಚ ಮಾಡಿ ಇವತ್ತು ನಮಗೆ ಸಂಧ್ಯಾ ಸುರಕ್ಷೆ, ವಿಧವಾ ವೇತನ, ಅಂಗವಿಕಲ ವೇತನ ಕೊಡೋದಿಕ್ಕೆ ಹಣ ಇಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಸೊ ಅದ್ರ ನಡುವೆಯೂ ಕೂಡ ಈ ಘನ ಸರ್ಕಾರ ಹಣ ಕೊಡ್ತೀವಿ ನಾವು ನಿಮಗೆ, ಆದರೆ ನೀವು ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನು ನಮಗೆ ಕೊಡಬೇಕು. ಮತ್ತೆ ಹೊಸದಾಗಿ ನೀವು ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟರೆ ನಾವು ನಿಮಗೆಲ್ಲ ಯಾರ್ದೆಲ್ಲ ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು, ಅಂಗವಿಕಲ ಯೋಜನೆ ಅಡಿ ಇರ್ಬೋದು, ಯಾರ್ದೆಲ್ಲ ಹಣ ನಿಂತಿದೆಯೋ ಅಂಥವ್ರದ್ದು, ವಿಧವಾ ವೇತನ ಇರ್ಬೋದು, ಅಂಥವ್ರದ್ದೆಲ್ಲ ಹಣವನ್ನು ಮತ್ತೆ ನಿಮ್ಮ ಅಕೌಂಟಿಗೆ ಹಾಕ್ತೀವಿ. ಆದರೆ ನೀವು 32,000 ರೂಪಾಯಿ ಒಳಗಡೆ ನೀವು ಆದಾಯ ಪ್ರಮಾಣ ಪತ್ರವನ್ನು ನಮಗೆ ಮತ್ತೆ ಕೊಟ್ಟರೆ ನಾವು ನಿಮಗೆ ಹಣವನ್ನು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಹಣವನ್ನು, ವಿಧವಾ ವೇತನ, ಅಂಗವಿಕಲ ವೇತನ ಯೋಜನೆ ಅಡಿ ಹಣ ಬರ್ತಕ್ಕಂಥ ಹಣವನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಈ ನಮ್ಮ ಮಾನ್ಯ ಘನ ಸರ್ಕಾರ ಮತ್ತೆ ಆದೇಶವನ್ನು ಹೊರಡಿಸಿದೆ. ಸೊ ಈ ಘನ ಸರ್ಕಾರದ ಆದೇಶವನ್ನ ಕೆಳಗಡೆ ಇರತಕ್ಕಂಥ ಎಲ್ಲ ಅಧಿಕಾರಿಗಳು ಪಾಲಿಸಬೇಕು. ಹಾಗಾಗಿ ವಿಎಗೆ ನೀವು ನಿಮ್ಮ ಹತ್ತಿರದ ವಿಎ ಅಂದ್ರೆ ವಿಲೇಜ್ ಅಕೌಂಟೆಂಟ್ಗೆ, ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ನಿಮಗೆ ಸಂಬಂಧಿಸಿದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೀವು 32,000 ರೂಪಾಯಿಗಳ ಒಳಗಡೆ ನೀವು ಆದಾಯ ಪ್ರಮಾಣ ಪತ್ರವನ್ನ ಕೊಟ್ರೆ ಯಾರ್ದೆಲ್ಲ ನಿಂತಿದೆಯೋ ಹಣ, ಏನು ಹೇಳಿದೆ, ವಿಧವಾ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ವೇತನ, ಅವರೆಲ್ಲ ಮತ್ತೆ ನಿಮ್ಗೆ ಸಿಗುತ್ತೆ. ಮತ್ತೆ ವೀಕ್ಷಕರೇ, ಎಲ್ಲಾರ್ದು ನಿಂತಿದೆಯಾ ಅಂತ ಕೇಳ್ತೀರಾ? ಖಂಡಿತ ಎಲ್ಲಾರ್ದು ನಿಂತಿಲ್ಲ, ಅದು ಕೆಲವ್ರದ್ದು ಮಾತ್ರ ನಿಂತಿದೆ. ಒಂದು ಹಳ್ಳಿಯಲ್ಲಿ ಸುಮಾರು ಒಂದು 50ರಿಂದ 60, 100, 150, 200 ಒಳಗೂ ಕೂಡ ನಿಂತಿದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈ ತರ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಘನ ಸರ್ಕಾರದ ಆದೇಶವನ್ನ ಮೀರಕ್ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಯಾರದೆಲ್ಲ ಹಣ ನಿಂತಿದೆಯೋ ಅಂಥವ್ರು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಥವಾ ಕಂಪ್ಯೂಟರ್ ಸೆಂಟರ್, ಗ್ರಾಮವನ್ನು ಕರ್ನಾಟಕವನ್ನಿಗೆ ಹೋಗಿ ನೀವು ಹೊಸದಾಗಿ 32,000 ರೂಪಾಯಿ ಒಳಗಡೆ ನೀವು ಆದಾಯ ಪ್ರಮಾಣ ಪತ್ರವನ್ನ ಮಾಡಿಸಿ ನೀವು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕೊಟ್ಟರೆ ನೀವು ನಿಂತಿರ್ತಕ್ಕಂಥ ಹಣ ಮತ್ತೆ ಮಂಜೂರಾಗುತ್ತೆ ಸ್ನೇಹಿತರೆ. ಸೊ ಒಟ್ಟಿನಲ್ಲಿ ಯಾರ್ದೆಲ್ಲ ಹಣ ನಿಂತಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಭೇಟಿ ಆದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತೆ ನೀವು 32,000 ರೂಪಾಯಿ ಒಳಗಡೆ ನೀವು ಆದಾಯ ಪ್ರಮಾಣ ಪತ್ರವನ್ನ ಕೊಟ್ರೆ ನಿಮ್ಮ ನಿಂತಿರ್ತಕ್ಕಂಥ ಹಣ ಮತ್ತೆ ನಿಮ್ ಕೈ ಸೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಅಂಥವ್ರು ನನ್ನ ಯೂಟ್ಯೂಬ್ ಚಾನಲ್ ರುದ್ರೇಶ್ ಕೋಟೆನಾಡು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.